ಸೊ ಇವತ್ತಿನ ಲಾಗು ಮಾರ್ನಿಂಗ್ 3:30 ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಯಾಕೋ ಗೊತ್ತಿಲ್ಲ, ವಿಜಿಗೆ ಮಧ್ಯರಾತ್ರಿಯಲ್ಲಿ ತುಂಬಾ ಜ್ವರ, ಕೆಮ್ಮು ಮತ್ತು ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಬಿಸಿನೀರು ಕೇಳಿದ್ರು ಅಂತೇಳಿ ಬಿಸಿನೀರು ಇಟ್ಕೊಟ್ಟೆ, ಅದನ್ನು ಕುಡಿದ್ರು. ತಕ್ಷಣ ಹಾಸ್ಪಿಟ್ಲಿಗೆ ಅಂತ ಕರ್ಕೊಂಡೋದ್ವಿ. ಡಾಕ್ಟ್ರು ಅವ್ರಿಗೆ ಉಸಿರಾಟ ಅದಕ್ಕೇನು ಜಾಸ್ತಿ ಉಸಿರಾಟದ ಪ್ರಾಬ್ಲಮ್ ಡ್ರಿಪ್ಪೆಲ್ಲ ಹಾಕಿ ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟು, ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದಾರೆ. ಅಂದರೆ ಬಾಡಿ ಎಲ್ಲ ಸ್ವೆಟ್ ಆಗ್ತಾ ಇದೆಯಲ್ಲ ಅಂಥೇಳಿ ಅವರು ರೆಸ್ಟ್ ಮಾಡ್ತಾಯಿದ್ರು. ಸೊ ಯಾರೂ ಇಲ್ಲ ಗೈಸ್, 3:30 ಟೈಮು. ನಮ್ಮ ಜೊತೆಲೂ ಕೂಡ ದೊಡ್ಡವರು ಅಂತ ಯಾರೂ ಇಲ್ಲ. ತುಂಬಾ ಭಯ ಆಗಿತ್ತು ನನಗಂತೂ. ಏನು ಮಾಡಬೇಕು ಅಂತಲೇ ಗೊತ್ತಾಗಿತ್ತು, ಏನಾಯಿತು ಅಂತಲೇ ಗೊತ್ತಿಲ್ಲ ಗೈಸ್. ರಾತ್ರಿ ಎಲ್ಲ ಊಟ ಮಾಡ್ಕೊಂಡು ಚೆನ್ನಾಗೇ ಮಲ್ಕೊಂಡ್ರು. ಸೊ ಮಧ್ಯರಾತ್ರಿಯಲ್ಲಿ ಎದ್ದೆಲ್ಲ ಕೆಮ್ಮು ಮತ್ತು ವಾಮಿಂಟ್ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಹಾಗೆಯೇ ಸ್ವಲ್ಪ ಚಳಿ ಜ್ವರನೂ ಕೂಡ ಸ್ಟಾರ್ಟ್ ಆಗಿಬಿಡ್ತು. ಸೊ ನಾನು ಎದ್ದೇಳಿ ಬಿಸಿನೀರೆಲ್ಲ ಕಾಯಿಸ್ಕೊಟ್ಟೆ. ಸೊ ನನಗೂ ನಿದ್ದೆ ಕಂಡುಬಿಡೋಕ್ಕಾಗ್ತಾಯಿಲ್ಲ, ಯಾಕೆ ಈ ಥರ ಓಡಾಡ್ತಾ ಇದ್ದಾರಲ್ಲ ಅವರು, ವಾಮಿಂಟ್ ಮಾಡ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ನಾನು ಎದ್ದೇಳ್ಬಿಟ್ಟು ಬಿಸಿನೀರು ಕೇಳಿದ್ರು, ಬಿಸಿನೀರೆಲ್ಲ ಇಟ್ಕೊಟ್ಟೆ. ಸೊ ಆಮೇಲೆ ಅಂದರೆ 3:30 ಆಗಿತ್ತು ಟೈಮಿಂಗ್ಸು. ಸೊ ಅವರು ಎಷ್ಟೊತ್ತಿಂದ ಓಡಾಡ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನನಗೆ 3:30 ಎಚ್ಚರ ಆಗಿ ಗೊತ್ತಾಯಿತು. ಸೊ ಆಮೇಲೆ ಅವರೇ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತಂದೆ. ಸೊ ಫುಲ್ ನೈಟ್ ಕತ್ಲೆ ಇತ್ತಲ್ಲ ಅಂಥೇಳಿ ಸ್ವಲ್ಪ ಬೆಳಕಾಗಲಿ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ರು. ಸೊ ಆಮೇಲೆ ಇಲ್ಲ ನಡಿ ಹೋಗೋಣ ಅಂತೇಳ್ಬಿಟ್ಟು ಮತ್ತೆ ಅವರೇ ಹಾಸ್ಪಿಟ್ಲಿಗೆ ಅಂತೇಳಿ ಕರ್ಕೊಂಡು ಬಂದರು. ಸೊ ನನಗೆ ಏನಪ್ಪ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಯಾಕಂದರೆ ನಮಗೇನಾದರೂ ಹುಷಾರಿಲ್ಲ, ಜ್ವರ ಬಂತು, ಹುಷಾರು ತಪ್ಪಿತು ಅಂತೇಳಿದ್ರೆ ಅವರು ನೋಡ್ಕೋತಾರೆ ಅಂತೇಳಿ ನಮಗೂ ಒಂಥರ ಧೈರ್ಯ ಇರುತ್ತೆ. ಬಟ್ ಅವ್ರಿಗೆ ಆ ಥರ ಪ್ರಾಬ್ಲಮ್ ಆದಾಗ ಸೊ ನಾವು ಏನು ಮಾಡೋದಪ್ಪ ಅಂಥೇಳಿ ನಮಗೇ ಗೊತ್ತಾಗೋದಿಲ್ಲ. ಸೊ ಹೇಗೆ ಏನು ಅಂಥೇಳಿ ಸೊ ಅಂದರೆ ಥರದಲ್ಲಿ ಯಾರಾದರೂ ದೊಡ್ಡವರು ಅಂತ ಇದ್ದಾಗ ಸೊ ಅವರ ಒಂದು ಧೈರ್ಯ ಇರುತ್ತೆ. ಬಟ್ ನಮಗೆ ಯಾವ ಥರನಪ್ಪ ಇವ್ರಿಗೆ ಅಂತೇಳ್ಬಿಟ್ಟು ನಮಗೇ ಭಯ ಆಗ್ಬಿಡ್ತು. ಸೊ ನನಗಂತೂ ತುಂಬಾ ದುಃಖನೇ ಆಗಿಬಿಡ್ತು. ಸೊ ಆದರೂ ಅವ್ರ ಮುಂದೆನೇ ಕಣ್ಣೀರು ಹಾಕ್ಬಿಟ್ಟೆ. ಸೊ ಈ ಥರ ಯಾರೂ ಇಲ್ವಲ್ಲ ಆ ಥರದಲ್ಲಿ, ಈ ಥರ ಆಯ್ತಲ್ಲ ಅಂತೇಳ್ಬಿಟ್ಟು. ಸೊ ಸಮಯ ಸಂದರ್ಭ ನೋಡಿ ಯಾವ ಥರ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನೈಟ್ ಊಟ ಮಾಡಿ ಚೆನ್ನಾಗೇ ಮಲ್ಕೊಂಡಿದ್ದಾರೆ, ಮಧ್ಯರಾತ್ರಿಯಲ್ಲಿ ಈ ಥರ ಸ್ಟಾರ್ಟ್ ಆಗಿದೆ. ಸೊ ಆಮೇಲೆ ಹೋಗೋಣ ಅಂತೇಳಿ ಅವರೇ ಕರ್ಕೊಂಡೋದ್ರು. ಮತ್ತು ಅಡ್ಮಿಂಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ಕೇಳಿದೆ. ಸೊ ಅವರು ಕರ್ಕೊಂಡೋದೊಂದು 1 hour 2 hourಲ್ಲೇ ಸ್ವಲ್ಪ ಗುಣಮುಖರಾದರು, ಅಂದರೆ ಹುಷಾರಾದರು. ಸೊ ಅದಕ್ಕೆ ಅವರು ನಾನು ಇಲ್ಲಿ ಇರೋದಿಲ್ಲ, ಮನೆಗೆ ಕರ್ಕೊಂಡು ನಡಿ ಅಂತ ಹೇಳಿದ್ರು. ಅಂತೇಳ್ಬಿಟ್ಟು ನಾನು ಡಾಕ್ಟ್ರಿಗೆಲ್ಲ ಬಿಲ್ಲೆಲ್ಲ ಪೇ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಡು ಬಂದೆ. ಸೊ ರೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಈ ಥರ ಆಗುತ್ತೆ ಅಂತಲೂ ಗೊತ್ತಿಲ್ಲ ಗೈಸ್, ಅದು ಯಾಕೆ ಆಯಿತು ಅಂತಲೂ ಗೊತ್ತಿಲ್ಲ, ಈ ಥರ ಇದಾಯಿತು. ಸೊ ಡಾಕ್ಟ್ರು ಕೇಳಿದ್ದಕ್ಕೆ ಸ್ವಲ್ಪ ಕಫ ಜಾಸ್ತಿ ಆಗಿದೆ. ಮತ್ತು ಇನ್ನೊಂದು ಇವರು ಹುಟ್ದಾಗಿಂದನೇ ಇವ್ರದ್ದು ಉಸಿರಾಟ ಫಾಸ್ಟ್ ಇದೆ ಅಂತ ಗೈಸ್. ಅಂದರೆ ನಾರ್ಮಲ್ ವ್ಯಕ್ತಿಗಳು ಯಾವ ಥರ ಉಸಿರಾಡ್ತಾರೋ, ನಿಧಾನವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾರೋ ಆ ಥರ ಇಲ್ಲ ಅಂತೆ. ಸೊ ಅವರು ಬರ್ತಿಂದನೇ ಅವ್ರಿಗೆ ಫಾಸ್ಟು ಇದೆಯಂತೆ, ಅಂದರೆ ಉಸಿರಾಟ ಬೇಗ ಮಾಡ್ತಾರಂತೆ. ಸೊ ಅವರು ECG ಎಲ್ಲ ಮಾಡಿ ಚೆಕ್ ಮಾಡಿ ಈ ಥರ ಉಸಿರಾಟ ಸ್ವಲ್ಪ ಫಾಸ್ಟ್ ಇದೆ ಅಂತ ಹೇಳಿದ್ರು. ಮತ್ತು ಇವ್ರಿಗೆ ಕೆಮ್ಮು ಬರ್ತಾಯಿತ್ತು ಮಧ್ಯೆ ಮಧ್ಯೆ, ಅಂದರೆ ಕಫ ಇತ್ತು ಅಂತೇಳ್ಬಿಟ್ಟು ಏನು ಮಾಡ್ತಿದ್ರು, ಫೋರ್ಸಾಗಿ ಕೆಮ್ಮಿ ಅದನ್ನು ವೇಸ್ಟನ್ನ ಆಚೆ ಹಾಕ್ತಾಯಿದ್ರು. ಸೊ ಅದರಿಂದ ಸ್ವಲ್ಪ ಎದೆಯೆಲ್ಲ ನೋವು ಬಂತು, ಮತ್ತು ವಾಮಿಟಿಂಗ್ ಎಲ್ಲ ಮಾಡಿದ್ರು, ಮತ್ತು ಹೊಟ್ಟೆ ಎಲ್ಲ ನೋವು ಬಂತು. ಸೊ ಅದನ್ನು ಕೂಡ ಹೇಳಿದ್ರು ಡಾಕ್ಟ್ರು. ಆ ಥರ ಜಾಸ್ತಿ ಫೋರ್ಸ್ ಮಾಡಿ ಕೆಮ್ಮಬಾರ್ದು, ಮತ್ತು ಆ ವೇಸ್ಟು ಆಚೆ ಇದು ಮಾಡಬಾರ್ದು, ಅದಾಗಿದ್ದು ಅದನ್ನೇ ಬಂದಾಗ ಆ ಒಂದು ಕಫನ ಆಚೆ ಹಾಕಬೇಕು ಅಂತೇಳ್ಬಿಟ್ಟು ಹೇಳಿದ್ರು. ಸೊ ಈ ಥರ ಪ್ರಾಬ್ಲಮ್ ಆಗಿ ಗೈಸ್ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಸೊ ಆಮೇಲೆ ಇವರು ಅಲ್ಲಿ ಜಾಸ್ತಿ ಹೊತ್ತು ಇರೋದು ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಬಂದುಬಿಟ್ಟು ಮನೆಗೆ ಬಂದ್ವಿ. ಸೊ ಮಾಡ್ಕೊಂಡು ರೆಸ್ಟ್ ಮಾಡ್ತಾಯಿದ್ದಾರೆ. ಸೊ ಗೈಸ್ ಇವತ್ತಿನ ಲಾಗ್ ಇಷ್ಟೇ. ಸೊ ಮುಂದಿನ ಲಾಗಲ್ಲಿ ಸಿಗ್ತೀನಿ.